ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂಥ ಈ ಅಷ್ಟಮಿಯನ್ನು ಶೀತಲ ಅಷ್ಟಮಿ ಅಂತ ಕರೀತೀರಿ. ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಅಷ್ಟಮಿ ದಿನ ಇವತ್ತೇ ಅಷ್ಟಮಿ ಇದೆ, ಹಾಗಾಗಿ ರಾತ್ರಿ 11 ಗಂಟೆ ಒಳಗಡೆ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಈ ಒಂದು ವಸ್ತುವನ್ನು ಮನೆಯ ಈ ಜಾಗದಲ್ಲಿ ಇಡಬೇಕಾಗತ್ತೆ. ಹಾಗಾಗಿ ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟಮಿ ತಿಥಿ ಇವತ್ತು 22ನೇ ತಾರೀಕು ಶನಿವಾರ ಬೆಳಗ್ಗೆ 4:32 ಪ್ರಾರಂಭ ಆಗಿ ನಾಳೆ ನಮಗೆ 4:30 ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ದಿನ ನಾವು ಅಷ್ಟಮಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಇವತ್ತು ಅಷ್ಟಮಿ ಇರೋದ್ರಿಂದ ನೀವು ಸಂಜೆ 6:30 ನಂತರ ವಾರಾಹಿ ದೇವಿಯನ್ನು ಪೂಜೆಯನ್ನು ಮಾಡಬೇಕಾಗತ್ತೆ. ಫೋಟೋ ವಿಗ್ರಹ ಇತ್ತಂದರೆ ಪೂಜೆ ಮಾಡಿ, ಅಥವಾ ದೀಪವನ್ನು ಹಚ್ಚಿ ನೀವು ದೀಪದಲ್ಲೇ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ವಾರಾಹಿ ದೇವಿಯನ್ನು ಪೂಜೆಯನ್ನು ಮಾಡೋದ್ರಿಂದ ದುಷ್ಟ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡ್ತಾಳೆ. ಇನ್ನು ದುಷ್ಟ ಕಣ್ಣಿನ ನಿವಾರಣೆಯನ್ನು ಮಾಡ್ತಾಳೆ. ಹಾಗೆಯೇ ಅಪಘಾತಗಳಿಂದ ರಕ್ಷಣೆಯನ್ನು ಕೂಡ ಮಾಡ್ತಾಳೆ. ಸಮೃದ್ಧಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೂಡ ನೀಡ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ವಾರಾಹಿ ದೇವಿಯನ್ನು ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಸಂಜೆ ನಾವು 6:30 ನಂತರ ನಾವು ಪೂಜೆನ ಯಾವಾಗಲೂ ನಾವು ವಾರಾಹಿ ದೇವಿಗೆ ರಾತ್ರಿ ಸಮಯದಲ್ಲೇ ಪೂಜೆಯನ್ನು ಮಾಡಬೇಕಾಗತ್ತೆ, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ದಿನ ನಮಗೆ ಅಷ್ಟಮಿ ಇರೋದ್ರಿಂದ ಸಂಜೆ 6:30 ನಂತರ ನೀವು ಪೂಜೆಯನ್ನು ಮಾಡಿಕೊಂಡು ಮತ್ತೆ ನಾವು ರಾತ್ರಿ 11 ಗಂಟೆ ಒಳಗಡೆ ನಾವು ಈ ಚಿಕ್ಕ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ, ನೀವು ರಾತ್ರಿ ಅಡುಗೆ ಮಾಡ್ತಿರಲ್ಲ, ಅಡುಗೆ ಮಾಡುವ ಸಮಯದಲ್ಲಿ ನೀವು ಸ್ವಲ್ಪ ಅನ್ನವನ್ನು ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಅಂತಂದರೆ ನೀವು ಈಗ ಕುಕ್ಕರಲ್ಲೋ ಅಥವಾ ಪಾತ್ರೆಯಲ್ಲಿ ಅನ್ನ ಮಾಡ್ತಿರಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನವನ್ನು ಜಾಸ್ತಿ ಮಾಡಿ ಅದನ್ನು ಮೊದಲು ಎಲ್ಲರೂ ಊಟ ಮಾಡೋದಕ್ಕೂ ಮೊದಲು ಅದನ್ನು ಸ್ವಲ್ಪ ಬೌಲಲ್ಲಿ ತೆಗೆದಿಟ್ಕೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವೆಲ್ಲ ಊಟ ಮಾಡಿ ಉಳಿದಿದ್ದ ಅನ್ನವನ್ನು ಬೌಲಲ್ಲಿ ಇಡೋದು ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಮೊದಲೇ ಅನ್ನ ಆಗಿದ ತಕ್ಷಣ ಅದನ್ನು ಎಂಜಲ್ ಮಾಡೋದಕ್ಕೂ ಮೊದಲು ನಾವು ಆ ಒಂದು ಬೌಲಲ್ಲಿ ಅನ್ನವನ್ನು ತೆಗೆದಿಡಬೇಕಾಗತ್ತೆ. ಅನ್ನವನ್ನು ಏನು ಮಾಡಬೇಕು ಅನ್ನೋದಾದರೆ, ಈಗ ರಾತ್ರಿ ಎಲ್ಲರದು ಮನೇಲಿ ಇರೋರ್ದು ಎಲ್ಲರದು ಊಟ ಆಗುತ್ತೆ ಸ್ನೇಹಿತರೆ. ಊಟ ಆದ ನಂತರ ನೀವು ಅಡುಗೆ ಮನೆಯಲ್ಲೆಲ್ಲ ಪೂರ್ತಿಯಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಸ್ಟವ್ ಹಾಕ್ಬೋದು, ಅಥವಾ ನೀವು ಶಿಂಕಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಎಲ್ಲವನ್ನು ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ಆ ಏನು ಬೌಲಲ್ಲಿ ಅನ್ನ ಇಟ್ಟಿದ್ರಲ್ಲ, ಅದರ ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಕರಿ ಎಳ್ಳನ್ನು ಹಾಕಬೇಕಾಗತ್ತೆ. ಏಕೆಂದರೆ ಇವತ್ತು ಶನಿವಾರ ಕೂಡ ಇದೆ, ಹಾಗಾಗಿ ಕರಿ ಎಳ್ಳನ್ನು ಅದರ ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಕರಿ ಎಳ್ಳನ್ನು ಹಾಕಿ ಅದರ ಮೇಲೆ ಕುಂಕುಮವನ್ನು ಕೂಡ ಹಾಕಬೇಕು. ಕುಂಕುಮವನ್ನು ಹಾಕಿ ಆ ಬೌಲನ್ನು ಇಟ್ಕೊಂಡು ಎಲ್ಲ ಕಡೆ ಓಡಾಡಬೇಕು. ಅಂದರೆ ರಾತ್ರಿ ಎಲ್ಲರೂ ಮಲಗಿದ್ದಾದಮೇಲೂ ಪರವಾಗಿಲ್ಲ, ಅಥವಾ ಇನ್ನೂ ಎಲ್ಲರೂ ಎದ್ದಿದ್ದಾರೆ ಅಂದರೂ ಪರವಾಗಿಲ್ಲ, ನಿಮ್ಮ ಪಾಡಿಗೆ ನೀವು ಮಾಡ್ಬೋದು. ಅಥವಾ ಎಲ್ಲರೂ ನೋಡ್ತಾರೆ ನಮ್ಮ ಮನೇಲಿ ಮಾಡೋದನ್ನು ಅನ್ನೋದು, ಎಲ್ಲರೂ ಮಲಗಿದ್ದಾದಮೇಲೆ ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು. ಆ ಬೌಲ್ ಏನಿರುತ್ತಲ್ಲ, ಅನ್ನ ಹಾಗೆಯೇ ಕರಿ ಎಳ್ಳು ಮತ್ತು ಕುಂಕುಮವನ್ನು ಹಾಕಿರುವಂಥ ಬೌಲು ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕು. ಅಂದರೆ ಹಾಲಲ್ಲಿ 4 ಕಾರ್ನರು, ಹಾಗೆಯೇ ಕಿಚನ್ ಹಾಕ್ಬೋದು, ಡೈನಿಂಗ್ ಹಾಲ್ ಹಾಕ್ಬೋದು, ಅಥವಾ ಬೆಡ್ರೂಮು, ಎಷ್ಟು ಬೆಡ್ರೂಮ್ ಇರುತ್ತೋ 2-3 ಬೆಡ್ರೂಮ್ ಇರುತ್ತಲ್ಲ, ಎಲ್ಲ ಕಡೆ ಓಡಾಡ್ಕೊಂಡು ಬಂದು ಅದನ್ನು ನೀವು ದೇವ್ರ ಮನೇಲೇ ಇಡಬೇಕಾಗತ್ತೆ. ವಾರಾಹಿ ದೇವಿಯನ್ನು ನೀವು ಸ್ಮರಣೆ ಮಾಡ್ತಾ ಆ ಬೌಲ್ ಏನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರಲ್ಲ, ಆ ಓಡಾಡೋ ಸಮಯದಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಹೇಳ್ಕೊಬೇಕು. ಅಮ್ಮ, ನನಗೆ ಈ ಥರ ಕಷ್ಟ ಇದೆ, ನನ್ನ ಕಷ್ಟವನ್ನು ಬಗೆಹರಿಸಮ್ಮ ಅಂತ ನೀವು ವಾರಾಹಿ ದೇವಿ ಹತ್ರ ಬೇಡ್ಕೊಬೇಕಾಗತ್ತೆ. ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ವಾರಾಹಿ ದೇವಿ ಹತ್ರ ಬೇಡ್ಕೊತ ನಿಮಗೇನು ಕಷ್ಟ ಇದೆ ಎಲ್ಲವನ್ನು ಹೇಳ್ಕೊಬೋದು ಸ್ನೇಹಿತರೆ. ನನ್ನ ಆರೋಗ್ಯ ಸರಿ ಆಗಬೇಕು, ನಾನು ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದೀನಿ, ನನ್ನ ಆರೋಗ್ಯ ಸರಿ ಆಗಬೇಕು ಅನ್ನೋದಾಗಲಿ, ಅಥವಾ ಮಕ್ಕಳಿಗೆ ಮದುವೆ ಮಾಡಬೇಕು, ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಸಿಗಲಿ ಅಂತ ಬೇಡ್ಕೊಳ್ಳೋದಾಗಲಿ, ಅಥವಾ ನನ್ನ ಕೋರ್ಟ್ ಕೇಸಲ್ಲಿ ನಾನು ತುಂಬ ವರ್ಷದಿಂದ ಕೋರ್ಟ್ ಕೇಸ್ ನಡೀತಾ ಇದೆ, ಆ ಕೇಸ್ ನನ್ನ ಕಡೆ ಆಗಲಿ ಅಂತ ಬೇಡ್ಕೊಳ್ಳೋದಾಗಲಿ, ಅಥವಾ ನಾನು ಒಂದು ಸೈಟ್ ತೊಗೊಬೇಕು ಅಂತ ಬೇಡ್ಕೊಳ್ಳೋದಾಗಲಿ, ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಬಿಟ್ಟಿದ್ದೀನಿ, ತುಂಬ ದಿನಗಳಿಂದ ಬರ್ತಾನೆ ಇಲ್ಲ, ನನ್ನ ದುಡ್ಡು ವಾಪಸ್ ಬರಬೇಕು ಅಂತ ಅಮ್ಮನನ್ನು ಬೇಡ್ಕೊಳ್ಳೋದಾಗಲಿ, ಅಥವಾ ಮಕ್ಕಳ ಎಜುಕೇಷನ್ ಬಗ್ಗೆ ಬೇಡ್ಕೊಳ್ಳೋದಾಗಲಿ, ಈ ರೀತಿಯಾಗಿ ನಿಮಗೇನು ಬೇಕೋ ಎಲ್ಲವನ್ನು ಬೇಡ್ಕೊಬೋದು ಸ್ನೇಹಿತರೆ. ಅಥವಾ ನಮ್ಮ ಅಣ್ಣ ತಮ್ಮಂದರು ಜಗಳ ಆಡ್ಕೊಂಡು ದೂರ ಆಗಿದ್ದೀರಿ, ಅಥವಾ ನಾವು ಅಕ್ಕ ತಂಗಿರು ಜಗಳ ಮಾಡಿಕೊಂಡು ದೂರ ಆಗಿದ್ದೀರಿ, ಸಂಬಂಧಿಕರಿಂದ ದೂರ ಆಗಿದ್ದೀರಿ ಅನ್ನೋರು ಕೂಡ ನೀವು ಅಮ್ಮನನ್ನು ಬೇಡ್ಕೊಂಡು ಎಲ್ಲವನ್ನು ಸರಿ ಮಾಡಮ್ಮ ಅಂತ ಹೇಳ್ಕೊತ ನೀವು ಆ ಬೌಲ್ ಏನು ಕೈಯಲ್ಲಿರುತ್ತಲ್ಲ, ಅನ್ನದ ಬೌಲು, ಅದನ್ನ ಹಿಡ್ಕೊಂಡು ಎಲ್ಲ ಕಡೆ ನೀವು ಓಡಾಡೋ ಸಮಯದಲ್ಲಿ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲವನ್ನು ಹೇಳ್ಕೊಂಡು ನಂತರ ನೀವು ಅದನ್ನು ತೊಗೊಂಬಂದು
ದೇವ್ರ ಮನೇಲಿ ಇಡಬೇಕಾಗತ್ತೆ. ಇನ್ನು ಎಷ್ಟೊತ್ತು ತನಕ ದೇವ್ರ ಮನೇಲಿ ಇರಬೇಕು ಅನ್ನೋದಾದರೆ ಇಡೀ ರಾತ್ರಿ ಆ ಬೌಲು ದೇವ್ರ ಮನೆಯಲ್ಲೇ ಇರಲಿ. ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿ ನಂತರ ಆ ಕುಂಕುಮ ಏನಿರುತ್ತಲ್ಲ, ಅನ್ನದ ಮೇಲೆ ಕುಂಕುಮ ಹಾಕಿರ್ತೀರ, ಆ ಕುಂಕುಮವನ್ನು ಒಂದು ನೀರಲ್ಲಿ ಕಲಸಿ ಅದನ್ನು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ. ಇನ್ನು ಮತ್ತು ಅನ್ನ ಹಾಗೆಯೇ ಕರಿ ಎಳ್ಳು ಏನಿರುತ್ತಲ್ಲ ಅದನ್ನು ನೀವು ಕಾಗೆಗಳಿಗೆ ಹಾಕ್ಬೋದು, ಅಥವಾ ಬೇರೆ ಯಾವ ಪಕ್ಷಿ ಬಂದರೂ ಪಕ್ಷಿಗೆ ಆಹಾರವಾಗಿ ನೀಡ್ಬೋದು, ಅಥವಾ ನಮ್ಮ ಮನೆ ಹತ್ರ ಹಸು ಬರ್ತಾ ಇದೆ ಅಂದರೆ ಹಸುಗೂ ಕೂಡ ನೀವು ತಿನ್ನಿಸ್ಬೋದು, ಅಥವಾ ನಾಯಿಗಳಿದೆ ನಮ್ಮ ಮನೆ ಹತ್ರ ಅಂದರೆ ನಾಯಿಗೂ ಕೂಡ ಇದನ್ನು ಆಹಾರವಾಗಿ ಕೊಡ್ಬೋದು ಸ್ನೇಹಿತರೆ. ಯಾವುದೇ ಒಂದು ಪ್ರಾಣಿ ತಿಂದು ಅಥವಾ ಯಾವುದೇ ಒಂದು ಪಕ್ಷಿ ತಿಂದ್ರೂ ಕೂಡ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟಗಳೆಲ್ಲ ಮುಗೀತು ಅಂತಲೇ ಅನ್ಕೊಬೋದು ಸ್ನೇಹಿತರೆ. ಯಾಕೆಂದರೆ ನಾವು ಆ ಬೌಲನ್ನು ಹಿಡ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಿರ್ತೀರಿ. ಹಾಗಾಗಿ ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಪಕ್ಷಿಗಳು ಆ ಅನ್ನವನ್ನು ಊಟ ಮಾಡಿದ ತಕ್ಷಣ ನಮಗೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ನೀವು ಅದರಲ್ಲೂ ನಮಗೆ ಇವತ್ತು ಅಷ್ಟಮಿ ಇದೆ, ರಾತ್ರಿ 11 ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ. ತುಂಬಾ ಪವರ್ಫುಲ್ ಡೇ ಅಂತ ಹೇಳ್ಬೋದು. ಅದರಲ್ಲೂ ವಾರಾಹಿ ದೇವಿಗೆ ಅಷ್ಟಮಿ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಳ್ಳೋದು, ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಈ ದಿನ ನಾನು ಯಾವುದೇ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇಲ್ಲ. ಅದ್ರ ಬದಲು ನೀವು ವಾರಾಹಿ ದೇವಿನ ಪೂಜೆ ಮಾಡೋ ಸಮಯದಲ್ಲಿ ನಿಮ್ಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರವನ್ನು ಹೇಳ್ಕೊಬೋದು. ಅಕಸ್ಮಾತ್ ನನಗೆ ಯಾವುದೂ ಮಂತ್ರ ಬರ್ತಾ ಇಲ್ಲ ಅಂದರೆ ಓಂ ವಾರಾಹಿ ದೇವಿಯೇ ನಮಃ, ಓಂ ವಾರಾಹಿ ದೇವಿಯೇ ನಮಃ ಅಂತ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ಬೋದು. ವಾರಾಹಿ ದೇವಿಗೆ ಪೂಜೆ ಮಾಡೋ ಸಮಯದಲ್ಲಿ ನೀವು ಪ್ರಸಾದವಾಗಿ ಗೆಣಸು ಹಾಕ್ಬೋದು, ಅಥವಾ ನಮಗೆ ಕ್ಯಾರೆಟ್ ಹಾಕ್ಬೋದು, ಬೀಟ್ರೋಟ್ ಹಾಕ್ಬೋದು, ಈ ಥರ ತರಕಾರಿಗಳನ್ನೂ ಇಟ್ಟು ನಾವು ಪೂಜೆಯನ್ನು ಮಾಡ್ಬೋದು. ಅಥವಾ ನಾವು ಸಿಹಿ ತಿಂಡಿಯನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು. ಹಾಲು ಹಣ್ಣನ್ನು ಇಟ್ಟು ಕೂಡ ನಾವು ಪೂಜೆಯನ್ನು ಮಾಡ್ಬೋದು. ಪೂಜೆ ಎಲ್ಲ ಆದ ನಂತರ ನೀವೇನು ಪ್ರಸಾದವಾಗಿ ಇಟ್ಟಿದ್ರಲ್ಲ ಆ ಪ್ರಸಾದವನ್ನು ಮನೇಲಿರೋರೆಲ್ಲರೂ ಸ್ವಲ್ಪ ಸ್ವಲ್ಪ ತಗೊಂಡು ಸೇವನೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ವಾರಾಹಿ ದೇವಿಯನ್ನು ಎಲ್ಲರೂ ಸ್ಮರಣೆ ಮಾಡ್ಕೊಳ್ಳಿ. ಅದರಲ್ಲೂ ನಮಗೆ ಈ ದಿನ ಅಷ್ಟಮಿ ಇದೆ, ಅಷ್ಟಮಿ ದಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹಾಗಾಗಿ ರಾತ್ರಿ 11 ಗಂಟೆ ಒಳಗಡೆ ಅನ್ನದಿಂದ ಈ ರೆಮಿಡಿಯನ್ನು ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲವೂ ಯಾವುದೇ ಒಂದು ಪ್ರಾಣಿ ಪಕ್ಷಿ ತಿನ್ನುತ್ತಲ್ಲ ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳನ್ನೆಲ್ಲವೂ ಅದು ನಿಮಗೆ ಕರುಣಿಸುತ್ತೆ, ನಿಮ್ಮ ಕಷ್ಟಗಳನ್ನೆಲ್ಲ ಅದು ಬಗೆಹರಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ವಾರಾಹಿ ದೇವಿ ಹತ್ರ ನಾನೂ ಕೂಡ ಬೇಡ್ಕೊತೀನಿ, ಅಮ್ಮ ಎಲ್ಲರ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ನಿಮಗೆ ವಾರಾಹಿ ದೇವಿಯ ವಿಡಿಯೋಗಳನ್ನು ಹಾಕೋದು, ವಾರಾಹಿ ದೇವಿಯ ಮಂತ್ರಗಳನ್ನು ತಿಳಿಸ್ಕೊಳ್ಳೋದು, ಈ ಥರ ಸಣ್ಣ ಪುಟ್ಟ ರೆಮಿಡಿಗಳು ಮನೆಯಲ್ಲೇ ನಾವು ಕಷ್ಟಪಟ್ಟು ಮಾಡ್ಕೊಳ್ಳೋದಕ್ಕಿಂತ ನಾವು ಸಣ್ಣ ಪುಟ್ಟ ರೆಮಿಡಿಗಳನ್ನು ಇಷ್ಟಪಟ್ಟು ಮಾಡಿ ಖರ್ಚಿಲ್ಲದೆ ಮನೆಯಲ್ಲಿರುವಂಥ ವಸ್ತುಗಳಿಂದನೇ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಬೋದು ಅಂತ ಹೇಳ್ತಾ ಥ್ಯಾಂಕ್ ಯು.